92ರಲ್ಲೇ ಪತ್ರಿಕೆಯಲ್ಲಿ ನಾನು ಕೃಷಿ ಮಾಡ್ತಾ ಇದ್ದ ಕಾಲದಲ್ಲಿ ಅದನ್ನು ಬಿಟ್ಟೆ. ಅದನ್ನು ಬಿಡೋಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಜರ್ನಲಿಸಮ್ ಇಟ್ ವಾಸ್ ನಾಟ್ ಮೈ ಪ್ರೊಫೆಷನ್ ಆಫ್ ಚಾಯ್ಸ್, ಇಟ್ ವಾಸ್ ಮೈ ಪ್ರೊಫೆಷನ್ ಬೈ ಆಕ್ಸಿಡೆಂಟ್. ಪತ್ರಕರ್ತನಾಗಬೇಕು ಅಂತ ಹೇಳಿ ಬಯಸಿ ಬಂದವನಲ್ಲ. ಡಿಗ್ರಿನಲ್ಲಿ ರ್ಯಾಂಕ್ ಇತ್ತು, ಮುಗಿಸಿದೆ, MA ಮಾಡ್ತಾ ಇದ್ದೆ, ಬೀದಿಗೆ ಬಿದ್ದಿದ್ದೆ. ನನಗೊಂದು ಉದ್ಯೋಗ ಬೇಕಿತ್ತು. ಬರೆಯೋದು ಬಿಟ್ಟು ನನಗಿನ್ನೇನೂ ಗೊತ್ತಿರಲಿಲ್ಲ. ಕಾಲೇಜ್ನಲ್ಲಿ ಎಸ್ಸೆ ಬರೆದು ರ್ಯಾಂಕು ಫಸ್ಟು ಸೆಕೆಂಡ್ ಅಂತ ತಗೋತಾ ಇದ್ದೆ. BA ನಲ್ಲಿ ರ್ಯಾಂಕ್ ಇತ್ತು. ಜರ್ನಲಿಸಮ್ ಗಂಧ ಗಾಳಿ ABCD ಏನೂ ಗೊತ್ತಿರಲಿಲ್ಲ. ನಾನು ನೆನೆಸ್ಕೋಬೇಕು, ನನಗೊಬ್ಬ ಒಳ್ಳೆ ಟೀಚರ್ ಸಿಕ್ಕಿದ್ರು. ಅವರ ಯಜಮಾನ್ರೆ ಮೈಸೂರಿನಲ್ಲಿ ಒಂದು ದೊಡ್ಡ ಪತ್ರಿಕೆ ನಡೆಸ್ತಾ ಇದ್ರು. ನನಗೆ ಏನೂ ಗೊತ್ತಿರಲಿಲ್ಲ. ಅವ್ರನ್ನೋ ಕೇಳಿದೆ, ಮೇಡಮ್ ನನ್ನ ಸ್ಥಿತಿ ಹಿಂಗಾಗಿದೆ, ಏನು ಮಾಡೋದು ಅಂತ. ನೀವು ನಾಳೆ ಹೋಗಿ ಅಂಕಲ್ ಭೇಟಿ ಮಾಡಿ ಅಂತಂದ್ರು. ನಾನು ಹೋಗಿ ಭೇಟಿ ಮಾಡಿದೆ. ಸ್ಟಾರ್ ಆಫ್ ಮೈಸೂರಿನಲ್ಲಿ KB ಗಣಪತಿಯವ್ರನ್ನ, ನಮ್ಮ ಅನಂತರಾಮ್ ಇಲ್ಲೇ ಇದ್ದಾರೆ. ನಾನು ಅವರಿಬ್ಬರು ಒಂದೇ ಗರಡಿನಲ್ಲಿ ಕೆಲಸ ಮಾಡಿದವರು 35-36 ವರ್ಷಗಳ ಹಿಂದೆ. ಅಲ್ಲಿ ಹೋದಾಗ ನನಗೆ ಗಣಪತಿಯವರು ಕೆಲಸ ಕೊಟ್ಟರು. ಹೋಗಿ ರಿಪೋರ್ಟ್ ಮಾಡಿ ಅಂತಂದ್ರು. ರಿಪೋರ್ಟ್ ಮಾಡೋದು ಅಂದ್ರೆ ನನಗೆ ಗೊತ್ತಿಲ್ಲ. ಐ ಡಿಡ್ ನಾಟ್ ನೋ ವಾಟ್ ಟು ರಿಪೋರ್ಟ್ ಅಂಡ್ ಹೌ ಟು ರಿಪೋರ್ಟ್. ಐ ವಾಸ್ ಎ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ದ ಯೂನಿವರ್ಸಿಟಿ ಆಫ್ ಮೈಸೂರು. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. Unfortunately, I did not know how to write a report because my education did not teach me to report. ಯಾರು ನನಗೆ ಹೇಳ್ಕೊಟ್ಟಿರಲಿಲ್ಲ. ನಮ್ಮ ನ್ಯೂಸ್ ಎಡಿಟರ್ ಇದ್ರು, MR ಶಿವಣ್ಣ, ನೆನೆಸ್ಕೋಬೇಕು. PUC ಫೇಲ್ ಆಗಿದ್ದವರು ಅವರು. ಕನ್ನಡದ ಬಗ್ಗೆ ಅದ್ಭುತವಾದಂಥ ಒಂದು ಇಳಿತಾ ಇದ್ದಂಥವ್ರು. ಇಂಗ್ಲಿಷ್ ಅಷ್ಟಾಗಿ ಬರದೇ ಹೋದ್ರು ಕೂಡ ಚೆನ್ನಾಗಿ ಬರೀತಾ ಇದ್ರು. ಅವಾಗೆಲ್ಲ ಯಾರು ಜರ್ನಲಿಸಮ್ ಓದಿ ಜರ್ನಲಿಸಮ್ನ ಮಾಡ್ತಾ ಇರಲಿಲ್ಲ. ಕನ್ನಡ ಭಾಷೆಯ ಮೇಲೆ ಒಂದಷ್ಟು ಪ್ರೌಢಿಮೆ ಮತ್ತು ಬರವಣಿಗೆ ಬಗ್ಗೆ ಒಂದಷ್ಟು ಒಲವು ಮತ್ತು ಪತ್ರಿಕೋದ್ಯಮದ ಬಗ್ಗೆ ಒಂದಷ್ಟು ಪ್ರೀತಿ ಇಷ್ಟಿದ್ರೆ ಸಾಕಾಗಿತ್ತು. ಬರವಣಿಗೆ ನಮ್ಮ ದೊಡ್ಡ ಆಸ್ತಿ ಆಗಿರ್ತಾ ಇತ್ತು. ಅವ್ರಿಗೋಗಿ ಹೇಳಿದೆ, ಇಲ್ಲ ನೀವು ಹೋಗಿ ಒಂದು ಫಂಕ್ಷನ್ಗೆ ಕಳಿಸ್ಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಅವ್ರು ಏನೆಲ್ಲ ಮಾತಾಡ್ತಾರೆ ನೋಡ್ಬಿಟ್ಟು ಬಂದು ಬರ್ಕೊಡಿ ಅಂತ ಹೋದೆ. ಇಟ್ ವಾಸ್ ಫಾರ್ಚುನೇಟ್ಲಿ ಇಟ್ ವಾಸ್ ಅಂಬೇಡ್ಕರ್ ಜಯಂತಿ April 14. ನಾನು ಹೋದೆ. ಮೈಸೂರು ಮಹಾರಾಜ ಕಾಲೇಜ್ ಸೆಂಟಿನರಿ ಹಾಲಲ್ಲಿ ಕಾರ್ಯಕ್ರಮ ಎಲ್ಲ ಆಯಿತು. ಅವ್ರು ಮಾತಾಡೋದೆಲ್ಲ ಅವ್ರು ನೋಟ್ ಮಾಡ್ಕೊಂಡೆ. ಮತ್ತೆ ವಾಪಸ್ ಬಂದರೆ ಬರೆಯೋಕೆ ಗೊತ್ತಿಲ್ಲ. I should put it in the form of a report, and that report should also in the style of that particular newspaper. Every newspaper has got its own style of presentation. ಪ್ರತಿ ಪತ್ರಿಕೆಗೂ ತನ್ನದೇ ಆದಂಥ ಒಂದು ವಿನ್ಯಾಸ, ಒಂದು ಶೈಲಿ ಅಂತಿರುತ್ತೆ, ಬರವಣಿಗೆಯ ಶೈಲಿ. ಆಮೇಲೆ ಅದರ ಮೇಲೇನೆ ಸಾಮಾನ್ಯವಾಗಿ ಓದೋದ್ರನ್ನ ಬಹಳಷ್ಟು ವರ್ಷಗಳ ಕಾಲ ಹಿಡಿದಿಟ್ಕೊಂಡಿರ್ತವೆ. ಬರೆಯೋ ರೀತಿ ಗೊತ್ತಿರಲಿಲ್ಲ. ಅಲ್ಲಿಂದ ಶುರುವಾಗಿದ್ದು ನನ್ನ ಪತ್ರಿಕೋದ್ಯಮದ ಕೃಷಿ. 4 ವರ್ಷಗಳ ಕಾಲ ಒಬ್ಬ ಆರ್ಡಿನರಿ ರಿಪೋರ್ಟರ್ ಆಗಿ 350 ರೂಪಾಯಿ ಸಂಬಳಕ್ಕೆ ಸೇರಿದವ್ ನಾನು. 12 ದಿನದಲ್ಲಿ ನನ್ನ ಸಂಬಳನ 500 ರೂಪಾಯಿ ಮಾಡಿಬಿಟ್ರು. ಜಸ್ಟ್ 12 days 500 ರೂಪಾಯಿನಲ್ಲಿ ಸಂಬಳ ಶುರು ಮಾಡಿ ನಾನು ಆ ಪತ್ರಿಕೆ ಬಿಡುವಾಗ ಐ ವಾಸ್ ದ ಚೀಫ್ ಸಬ್ ಎಡಿಟರ್ ವೆನ್ ಐ ಲೆಫ್ಟ್ ದ ಜಾಬ್. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವತ್ತಿನ ಪತ್ರಿಕೋದ್ಯಮವೇ ಬೇರೆ. ಅವಾಗ ಈ ಮಟ್ಟಿಗೆ ಉದ್ಯಮವಾಗಿ ಪತ್ರಿಕೆ ಬೆಳೆದಿರಲಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ವಾಸ್ ನೆವರ್ ಕನ್ಸಿಡರ್ಡ್ ಆಸ್ ಅನ್ ಇಂಡಸ್ಟ್ರಿ ಇನ್ ದ ಪ್ರೆಸೆಂಟ್ ಸೆನ್ಸ್ ಆಫ್ ಇಂಡಸ್ಟ್ರಿ ವಾಟ್ ವಿ ಹ್ಯಾವ್ ಪರ್ಸೀವ್ಡ್. ಅವತ್ತು ಇನ್ನೂ ಬಹಳಷ್ಟು ವಿಚಾರಗಳು ಸಾಹಿತ್ಯದ ಬಗ್ಗೆ, ಕನ್ನಡದ ಬಗ್ಗೆ, ಭಾಷೆಯ ಬಗ್ಗೆ, ಬರವಣಿಗೆಯ ಬಗ್ಗೆ, ಪತ್ರಿಕೆ ನಡೆಸೋದ್ರ ಬಗ್ಗೆ. ಆಗ ಸಂಪಾದಕರುಗಳೇ ಪಬ್ಲಿಷರ್ ಆಗಿರ್ತಾ ಇದ್ರು, ಅವರೇ ಪತ್ರಕರ್ತರಾಗ್ತಾ ಇದ್ರು. ನಿಮ್ಮಲ್ಲಿ ಎಷ್ಟು ಜನ ಮೊಳೆ ಜೋಡಿಸಿದಿರೋ ನನಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಕೆರಿಯರ್ ಇನ್ ಲೆಟರ್ ಪ್ರೆಸ್ ಅಲ್ಲಿ ಶುರು ಮಾಡಿದವ್ ನಾನು 88ರಲ್ಲಿ. ಆ ಮೊಳೆ ಜೋಡಿಸೋದ್ರಿಂದ ಹಿಡಿದು ನಮ್ಮ ಕಂಪೋಸರ್ ಮಾಡೋರು, ನಾವು ಕರೆಕ್ಷನ್ ಆಗ್ತಾ ಇದ್ವು. ಅಲ್ಲಿಂದ ಗ್ರಾಜ್ಯುಯೇಟ್ ಆಗಿದೆ ಏನಂದ್ರೆ, ಫಾರ್ ದಿ ಫಸ್ಟ್ ಟೈಮ್ ಐ ಸ್ಟಾರ್ಟೆಡ್ ಮೈ ಇಂಟ್ರಾಕ್ಷನ್ ವಿತ್ ಕಂಪ್ಯೂಟರ್ 30 years ago, 1990. 35 ವರ್ಷ ಆಯಿತು ನನಗೂ ಕಂಪ್ಯೂಟರ್ ನಡುವೆ ಸಂಬಂಧ ಬೆಳೀಲಿಕ್ಕೆ. ಆವಾಗ ದೋಸ್ ವರ್ ದ ಡೇಸ್ ವೆನ್ ಆಪಲ್ ಕಂಪ್ಯೂಟರ್ಸ್ ಯೂಸ್ ಟು ಬಿ ಇನ್ ದ ಮಾರ್ಕೆಟ್. ಆಮೇಲೆ ದೊಡ್ಡ ಹಗರಣ ಆಗೋಯ್ತು ಕರ್ನಾಟಕ ಸರ್ಕಾರದಲ್ಲಿ. ಅದರಲ್ಲಿ ಆ ಆಪಲ್ ಕಂಪ್ಯೂಟರ್ಸ್ ಜೊತೆಯಲ್ಲಿ ಅಭ್ಯಾಸ ಶುರು ಮಾಡಿದವರು ನಾವು. ಒಂದೇ ವರ್ಷದಲ್ಲಿ ಆ ಕಂಪ್ಯೂಟರ್ನ ಮಾಸ್ಟರ್ ಮಾಡಿಕೊಂಡು 10 ಜನಗಳ ರಿಪೋರ್ಟ್ ತಗೊಂಡು DOಗಳ ಡೇಟಾ ಎಂಟ್ರಿ ಆಪರೇಟರ್ಸ್ ರಿಪೋರ್ಟ್ಸ್ಗಳನ್ನ ಅಲ್ಲಿ ನಾವು ಏನು ಕಂಪೋಸ್ ಮಾಡ್ತಾ ಇದ್ದೀವಿ ಅವ್ರನ್ನ ಕೂರಿಸ್ಕೊಂಡು
ಸುದ್ದಿಗಳನ್ನ ಮಾಡುವ ಕೆಲಸ ಮಾಡ್ತಾ ಇದ್ವಲ್ಲ, ದಟ್ ವಾಸ್ ವಂಡರ್ಫುಲ್ ಫೇಸ್ ಆಫ್ ಮೈ ಲೈಫ್. ಐ ಹ್ಯಾವ್ ಸ್ಪೆಂಟ್ ಮೈ ಪ್ರೈಮ್ ಯೂತ್ ಆಸ್ ಎ ಜರ್ನಲಿಸ್ಟ್, ವಿಚ್ ಇಸ್ ಒನ್ ಆಫ್ ಮೈ ಗ್ರೇಟೆಸ್ಟ್ ಪ್ರೈಡ್ಸ್ ಆಫ್ ಮೈ ಲೈಫ್. ನನ್ನ ಜೀವನದ ಯೌವನವನ್ನು ನಾನು ಈ ಒಂದು ಉದ್ಯೋಗದಲ್ಲಿ, ನಾನು ಈ ಕ್ಷೇತ್ರದಲ್ಲಿ ಕಳೆದಿದ್ದೇನೆ. ಆ ಕಾರಣಕ್ಕಾಗಿ ಪತ್ರಿಕೋದ್ಯಮ ಒಂದು ರೀತಿ ನಮಗೆ ಬೇರು, ಒಂದು ರೀತಿ ಈ ಮಾತೃ ಬೇರು ಇದ್ದ ಹಾಗೆ. ಪತ್ರಿಕೋದ್ಯಮ ನಂತರ ನಾನು ಟೀಚರ್ ಆದೆ. ಅಗೇನ್ ಇಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ಇಟ್ ವಾಸ್ ನಾಟ್ ಮೈ ಕಪ್ ಆಫ್ ಟೀ. ಮೈ ಪ್ಯಾಷನ್ ವಾಸ್ ಸಮಥಿಂಗ್ ಎಲ್ಸ್. ಮೈ ಪ್ಯಾಷನ್ ವಾಸ್ ಅಡ್ಮಿನಿಸ್ಟ್ರೇಷನ್. ಬಟ್ ಆ ಗುರಿ ಇಟ್ಕೊಂಡು ಪ್ರಯತ್ನ ಮಾಡ್ತಾನೆ ಇದ್ದೆ. ಪತ್ರಕರ್ತರಾಗಿ ಆಗ ಇದ್ದದಕ್ಕೂ ಈಗ ಪತ್ರಿಕೋದ್ಯಮ ಇರೋದಕ್ಕೂ ನೀವು ಕಂಪೇರ್ ಮಾಡಕ್ ಸಾಧ್ಯವೇ ಇಲ್ಲ. ಟುಡೇಸ್ ಜರ್ನಲಿಸಮ್ ಇಸ್ ಟೋಟಲಿ ಡಿಫರೆಂಟ್ ಕೈಂಡ್ ಆಫ್ ಜರ್ನಲಿಸಮ್, for which it requires different what is known as your skills, your approaches, your attitudes. ಬರೀ ಭಾಷೆಯ ಬಗ್ಗೆ ಅಥವಾ ಬರವಣಿಗೆ ಗೊತ್ತಿದೆ ಅಂತಂದ್ರೆ ಇವತ್ತು ಪತ್ರಕರ್ತರಾಗಿ ಯಶಸ್ವಿಯಾಗಲಿಕ್ಕೆ ಸಾಧ್ಯವೇ ಇಲ್ಲ. ಮೌಲ್ಯದ ಬಗ್ಗೆ ನಾನು ಮಾತಾಡಕ್ ಹೋಗೋದಿಲ್ಲ. ಈಗ ಜೀವನದಲ್ಲಿ ಎಲ್ಲವೂ ಇವತ್ತಿನ ಮೌಲ್ಯ ನಾಳೆ ಅಪಮೌಲ್ಯವಾಗ್ತಿರುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಶಿಕ್ಷಣವನ್ನ ಪಡೆದಿದ್ದೇವೆ. ನಮಗೆಲ್ಲರಿಗೂ ಆಧುನಿಕತೆ ಬೇಕು. ಆಧುನಿಕತೆ ತಂದುಕೊಡುವ ಎಲ್ಲ ಸುಖಗಳು ಬೇಕು, ಖುಷಿಗಳು ಬೇಕು. ಅಂದ್ರೆ ವಿ ಆರ್ ನಾಟ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ದ ಪ್ರಾಡಕ್ಟ್. ಇಫ್ ಯು ಥಿಂಕ್ ಮಾಡರ್ನಿಸಮ್ ಆಸ್ ಎ ಪ್ರಾಡಕ್ಟ್, ಯು ಮಸ್ಟ್ ಆಲ್ಸೋ ಬೇರ್ ವಾಟ್ ಈಸ್ ನೋನ್ ಆಸ್ ದ ಬೈ ಪ್ರಾಡಕ್ಟ್ಸ್ ಆಫ್ ದಿಸ್ ಮಾಡರ್ನಿಸಮ್. ಆಧುನಿಕತೆಯ ಉಪ ಉತ್ಪನ್ನಗಳನ್ನು ಕೂಡ ನಾವು ಸಹಿಸ್ಕೋಬೇಕಲ್ಲ. ದಟ್ ಮೀನ್ಸ್ ವಿ ಹ್ಯಾವ್ ಟು ಲರ್ನ್ ಟು ಲಿವ್ ವಿತ್ ದಿಸ್ ಬೈ ಪ್ರಾಡಕ್ಟ್ಸ್ ವಿಚ್ ಮೋಸ್ಟ್ ಆಫ್ ದ ಟೈಮ್ ಟ್ರೈ ಟು ಡಿರೇಲ್ ಯು ಫ್ರಮ್ ಯುವರ್ ಫೋಕಸ್. ಬಹಳ ಸಂದರ್ಭಗಳಲ್ಲಿ ನಮ್ಮನ್ನ ದಾರಿ ತಪ್ಪಿಸೋ ಕೆಲಸವನ್ನ ಮಾಡ್ತಾರೆ. ನಾವೆಲ್ಲ ಓದುವಾಗ ನಮಗೆ ಬಹಳ ನೀಟಾಗಿ ನಾವು ಕೆಲಸ ಮಾಡುವಾಗ ಹೇಳ್ತಾ ಇದ್ರು, ದೇರ್ ಇಸ್ ಆಲ್ವೇಸ್ ಎ ಡಿಫರೆನ್ಸ್ ಬಿಟ್ವೀನ್ ನ್ಯೂಸ್ ಅಂಡ್ ನಾಯ್ಸ್. ದೇರ್ ಇಸ್ ಆಲ್ವೇಸ್ ಎ ಡಿಫರೆನ್ಸ್ ಬಿಟ್ವೀನ್ ನ್ಯೂಸ್ ಅಂಡ್ ನಾಯ್ಸ್. ಅಂಡ್ ವೆನ್ ಯು ಆರ್ ಎ ರಿಪೋರ್ಟರ್, ಪ್ಲೀಸ್ ಓನ್ಲಿ ರೈಟ್ ನ್ಯೂಸ್, ಡೋಂಟ್ ಪುಟ್ ಯುವರ್ ವ್ಯೂಸ್. ದಿಸ್ ವಾಸ್ ಅವರ್ ಟ್ಯಾಗ್ ಲೈನ್. ಸುದ್ದಿಯನ್ನ ಮಾಡುವಾಗ, ಸುದ್ದಿಯನ್ನ ಬರೀಬೇಕಾದ್ರೆ ಅದು ಬರೀ ವಾಸ್ತವಾಂಶವಿರಬೇಕೇ ವಿನ ಇಟ್ ಈಸ್ ಓನ್ಲಿ ರಿಪೋರ್ಟಿಂಗ್. ಅಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಅವಕಾಶ ಇರಬಾರದು. ಇವತ್ತು ಸುದ್ದಿಯೂ ಅದೇ ಆಗೋಗಿದೆ, ಅಥವಾ ಅಭಿಪ್ರಾಯವೂ ಅದೇ ಆಗೋಗಿದೆ, ಅಥವಾ ಸುಳ್ಳಿನ ಜೊತೆನಲ್ಲಿ ನಮ್ಮ ಇವರು ಹೇಳ್ತಾ ಇದ್ರಲ್ಲ, ಐ ಥಿಂಕ್ ಗಣೇಶ್ ವಾಸ್ತಲಿ, ಸುಳ್ಳು ಸುದ್ದಿಗಳನ್ನು ಅನಿವಾರ್ಯವಾಗಿ ನಾವು ಬಿತ್ತರಿಸಬೇಕಾದಂತ ಅನಿವಾರ್ಯತೆ ಕೂಡ ಇದೆ ಅಂತ ಹೇಳ್ತಾ ಇದ್ರು. ಅದು ಸುಳ್ಳು ಸುದ್ದಿಗಳನ್ನ ಬಹುಶಃ ನಾವು ಇನ್ವರ್ಟೆಡ್ ಕಾಮದಲ್ಲಿ ಹೇಳೋದಾದ್ರೆ ವದಂತಿಗಳು ಅಂತ ನಾವು ಹೇಳ್ಬೋದೇನೋ. ನಾವು ಜರ್ನಲಿಸ್ಟ್ಗಳಾಗಿ ಕೆಲಸ ಮಾಡುವಾಗ ನಾವು ನೀವೆಲ್ಲರೂ ಕೂಡ ಸಮಾಜದ ಬಹಳ ದೊಡ್ಡ ಜವಾಬ್ದಾರಿಯನ್ನ ಹೊತ್ಕೊಂಡಿದೀವಿ ಅಂತ ಮರಿಬಾರ್ದು. ನಿಮ್ಗೆ ಹೇಳ್ಬೋದು, ಏನ್ ಸರ್ ಆಗ ನಮ್ಮೊಬ್ಬರು ಮಾತ್ರ ಜವಾಬ್ದಾರಿಯನ್ನ, ಬೇರೆಯವ್ರಿಗೆ ಜವಾಬ್ದಾರಿ ಇಲ್ವಾ ಅಂತ. ಅದ್ರ ಬಗ್ಗೆ ನಾವು ಯಾವತ್ತೂ ಯೋಚನೆ ಮಾಡಕ್ ಹೋಗ್ಬಾರ್ದು. ಬಿಕಾಸ್ ಜರ್ನಲಿಸಂ ನಾನು ಪ್ರೀತಿಯಿಂದ ಅಪ್ಕೊಂಡಿದ್ದೀನಿ ಅಂತಂದಾಗ ಆ ಜರ್ನಲಿಸಂ ಅಥವಾ ಆ ಒಂದು ಉದ್ಯಮ ನನ್ನನ್ನ ಒಪ್ಕೋಬೇಕು ಅಂತಂದ್ರೆ ನನ್ನಲ್ಲಿ ಆ ಬದ್ಧತೆ, ನಿಷ್ಠುರತೆ ಇರ್ಬೇಕಲ್ವಾ. ಒಬ್ಬ ಜರ್ನಲಿಸ್ಟ್ ಅಲ್ಲಿ ನೀವು ಗಮನಿಸಬೇಕಾದೇನಪ್ಪ ಅಂದ್ರೆ ಆ ನಿಷ್ಠುರತೆ ಇಲ್ಲ. ಆ ನಿಷ್ಠುರತೆ ಇದ್ದಾಗ ಮಾತ್ರ ಜರ್ನಲಿಸ್ಟ್ಗೆ ಅಲ್ಲಿ ಸಮಾಜದಲ್ಲಿ ಯಾರು ಬೇಕಾದ್ರೆ ಗೌರವ ಕೊಡ್ತಾರೆ, ಯಾರ ಹತ್ರನೂ ತಲೆ ತಗ್ಗಿಸ್ಬೇಕಾದ ಅಗತ್ಯ ಇರೋದೇ ಇಲ್ಲ. I have not come across a single incident where I had to bow down my head because of my compromises with the principles of journalism. Never I did in my career. ನಾನು ಆಮೇಲೆ ಬೇರೆ ಬೇರೆ ಉದ್ಯೋಗಗಳು ಮಾಡಿದ್ದೀನಿ. ಇವತ್ತು ಅಡ್ಮಿನಿಸ್ಟ್ರೇಟರ್ ಆಗಿ 18 ಜಿಲ್ಲೆ ಕೆಲಸ ಮಾಡಿರ್ಬೋದು. ನಿಮ್ಮಲ್ಲೆಲ್ಲರೂ ನಾನು ಕೇಳೋದಂದ್ರೆ, ಸಮಾಜದಲ್ಲಿ, ಜೀವನದಲ್ಲಿ ಹೊಂದಾಣಿಕೆ ಇರಬೇಕು. There has to be some alignments, there has to be some adjustments in life and career. But there shall not be any kind of compromises as far as your principles of life is concerned or ethics of your profession is concerned. ಪ್ರತಿಯೊಂದು ವೃತ್ತಿಗೂ ಒಂದು ಧರ್ಮ ಅಂತ ಇರುತ್ತೆ. ಹಿಂದೆ ರಾಜನಿಗೆ ಒಂದು ಧರ್ಮ ಅಂತ ಇರುತ್ತೆ, ಅದು ರಾಜಧರ್ಮ ಅಂತ ಕರೀತಾ ಇದ್ರು. ನಮ್ಮ ವೃತ್ತಿಗೂ ಕೂಡ ನಮ್ಮದೇ ಆದಂತಹ ಧರ್ಮ ಇದೆ. ಆ ಧರ್ಮವನ್ನ ಪರಿಪಾಲನೆ ಮಾಡೋದ ಅರ್ಥ ಅಂದ್ರೆ ಟು ಗೆಟ್ ಬ್ಯಾಕ್ ವಾಟ್ ಈಸ್ ನೋನ್ ಆಸ್ ದ ಡಿಗ್ನಿಟಿ ಆಫ್ ದಟ್ ಪ್ರೊಫೆಷನ್. ಆ ಒಂದು ಉದ್ಯೋಗಕ್ಕೆ ಆ ಘನತೆಯನ್ನು ಉಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗ್ತದೆ. ಒಂದು ಕಾಲದಲ್ಲಿ 15-20 ಪೇಪರ್ ಓದ್ತಾ ಇರೋದು ನಾನು. ಅಟ್ ಎ ಟೈಮ್ ಐ ಯೂಸ್ ಟು ರೀಡ್. ಅಟ್ ಎ ಟೈಮ್ ಐ ಯೂಸ್ ಟು ಗೋ ಡಿಟೇಷನ್ ಫಾರ್ 5 ರಿಪೋರ್ಟರ್ಸ್. ಅಟ್ ಎ ಟೈಮ್. ನಮ್ಮ ಇವರಿಗೆ ಅನಂತರಾಮ್ಗೆಲ್ಲ ಗೊತ್ತಿದೆ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೆ ಅಂದ್ರೆ, ಇವತ್ತು ಆ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಒಬ್ಬ ಪತ್ರಕರ್ತನ ಬಹಳ ದೊಡ್ಡ ಪ್ರಮುಖವಾದಂಥ ವಿಚಾರ.
ಅದರಲ್ಲೂ ಕಾಂಟ್ಯಾಕ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಕಾಂಟ್ಯಾಕ್ಟ್ ನೀವು ಎಷ್ಟು ಮಟ್ಟಿಗೆ ಇಟ್ಕೊಂಡಿರ್ತೀರೋ ಅಷ್ಟು ಕೂಡ ನಿಮಗೆ ಹೆಚ್ಚು ಹೆಚ್ಚು ಸುದ್ದಿಗಳು ಸಿಗೋಕೆ ಶುರುವಾಗುತ್ತೆ. ಅದರ ಮೂಲಕ ನೀವು ಹೋಗ್ತೀರಿ, ಆ ವರದಿಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದರೆ ನಾವು ಜರ್ನಲಿಸಮ್ ಅಲ್ಲಿ ವಿ ಆಲ್ವೇಸ್ ರೇಸ್ ಅಗೇನ್ಸ್ಟ್ ಟೈಮ್. ಓಂಕಾರ ಬೆಳಿಗ್ಗೆ ಬಂದಾಗ ಹೇಳ್ತಾ ಇದ್ರು, ಸಾರ್ ಸಂಜೆ 6 ಗಂಟೆ ಆದ್ಮೇಲೆ ನಮ್ಮಲ್ಲಿ ಎಲ್ಲ ಟೆನ್ಷನ್. ನಿಮಗೆ ಸಂಜೆ 6 ಗಂಟೆ ಮೇಲೆ ಟೆನ್ಷನ್, ಬೆಳಿಗ್ಗೆ ಹೊತ್ತು ಅಡಿಗೆ ಮನೆಗೆ ಹೋದ್ರೆ ನಮ್ಮ ಹೆಂಡತಿರಿಗೆ ಟೆನ್ಷನ್. ಹೌದಾ? ಬೆಳಿಗ್ಗೆ ಮಕ್ಕಳನ್ನ ಮನೆಯಿಂದ ಶಾಲೆ ಕಳಿಸೋವರೆಗೂ ಅಡಿಗೆ ಮನೆ 440 ವಾಟ್ಸ್ ತರ ಉರಿತಾ ಇರ್ತದೆ. ಯು ಕಾಂಟ್ ಇವನ್ ಟಾಕ್ ಟು ಯುವರ್ ವೈಫ್. ನಾವು ನಮ್ಮ ಕೆಲಸಗಳ ಸಾಧನೆಗೆ ಅವ್ರಿಗೆ ಉಪಾಯವಾಗಿ ಹೋಗ್ಬೇಕೇ ವಿನ ಅವ್ರ ಹತ್ರ ಹೋಗಿ ಏನಾದ್ರು ಆರ್ಗ್ಯುಮೆಂಟ್ ಮಾಡಿದ್ರೆ ನಮಗೆ ಬಿತ್ತು. ಅಂದ್ರೆ ಪ್ರತಿಯೊಬ್ಬರು ಅವರದೇ ಆದ ರೀತಿಯಲ್ಲಿ ಈ ಒಂದು ಒತ್ತಡದಲ್ಲಿ ಕೆಲಸ ಮಾಡುವಾಗ, ನಾನು ನಿಮ್ಗೆ ಏನ್ ಹೇಳಿದೆ, ಬೈ ಪ್ರಾಡಕ್ಟ್ಸ್ ಆಫ್ ದಿಸ್ ಮಾಡರ್ನ್ ಲೈಫ್ ಬಂದಾಗ ವಿ ನೀಡ್ ಟು ಲರ್ನ್ ಸಮ್ ಮೆಕ್ಯಾನಿಸಮ್ಸ್, ವಿ ನೀಡ್ ಟು ಲರ್ನ್ ಸಮ್ ಸ್ಟ್ರಾಟಜೀಸ್ ಆಫ್ ಹ್ಯಾಂಡ್ಲಿಂಗ್ ದಿಸ್ ಸ್ಟ್ರೆಸ್. ಈ ಸ್ಟ್ರೆಸ್ ನ ಹ್ಯಾಂಡಲ್ ಮಾಡಲೇಬೇಕಾಗಿದ್ದ ಅನಿವಾರ್ಯತೆ ಬಂದ್ಬಿಟ್ಟಿದೆ. ಯಾರ ಮನೆಯಲ್ಲಿ ಬುದ್ಧ ಹಿಂದೆ ಹೇಳ್ತಾರಲ್ಲ, ಸಾವಿಲ್ಲದವ್ರ ಮನೆಯಲ್ಲಿ ಸಾಸಿವೆ ತಗೋಬ ಅಂತ ಹೇಳಿದಾಗೆ ಆ ಹೆಣ್ಣು ಮಗುವಿಗೆ ಒತ್ತಡ ಇಲ್ಲದ ಮನೆಯನ್ನೆಲ್ಲರೂ ತೋರಿಸ್ಬಿಡಿಯಪ್ಪ. ಶೋ ಮಿ ಅ ಹೌಸ್ ವೇರ್ ಯು ಡು ನಾಟ್ ಫೈಂಡ್ ನೋ ಟೆನ್ಷನ್ ಇನ್ ಎನಿ ಹೌಸ್. ಯಾವ್ದಾರ ಮನೆಯಲ್ಲಿ ಇನ್ಮೇಲೆ ಬೋರ್ಡ್ ಹಾಕ್ಬೇಕು, ನಮ್ಮ ಮನೆಯಲ್ಲಿ ಯಾವುದೇ ಟೆನ್ಷನ್ ಇರುವುದಿಲ್ಲ ಅಂದ್ರೆ ಟೆನ್ಷನ್ ಮುಕ್ತ. ನಾವು ನಶೆ ಮುಕ್ತ ಕೋಲಾರ ಮಾಡಿ ಕೊಟ್ಟಿದೀವಲ್ಲ, ಟೆನ್ಷನ್ ಮುಕ್ತ ಮನೆ ಇರೋಕ್ ಸಾಧ್ಯವೇ? ಕಷ್ಟ. ದಟ್ ಮೀನ್ಸ್ ಯಾವುದು ನಮ್ಮಿಂದ ದೂರ ಮಾಡಕ್ ಸಾಧ್ಯವಾಗಿಲ್ವೋ ಅದನ್ನ ಲೆಟ್ ಅಸ್ ಅಕ್ಸೆಪ್ಟ್ ಹಂಬ್ಲಿ ಅಂಡ್ ಟ್ರೈ ಟು ಬಿ ಅ ಪಾರ್ಟ್ ಆಫ್ ದಟ್. ಆಗ ನಮ್ಮ ಜೀವನದಲ್ಲಿ ನಾವೇನಾದ್ರೂ ನಾವು ಅಂದ್ಕೊಂಡಿದ್ದ ಗುರಿಯನ್ನ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಏನಪ್ಪಾ ಅಂದ್ರೆ, ಫೂಲ್ಸ್ ಅಂಡ್ ವೈಸ್ ಮೆನ್ ಆರ್ ಈಕ್ವಲಿ ಹಾರ್ಮ್ಲೆಸ್. ಫೂಲ್ಸ್ ಅಂಡ್ ವೈಸ್ ಮೆನ್ ಆರ್ ಈಕ್ವಲಿ ಹಾರ್ಮ್ಲೆಸ್. ಇಟ್ ಈಸ್ ದಿ ಆಫ್ ಫೂಲ್ಸ್ ಅಂಡ್ ಆಫ್ ವೈಸ್ ದಟ್ ಆರ್ ಮೋರ್ ಡೇಂಜರಸ್. ಬಹುಶಃ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ನಾಲೆಡ್ಜು, ನಮ್ಮ ನಿಖಿಲ್ ಮಾತಾಡ್ತಾ ಹೇಳ್ತಾರು, ನಾವೆಲ್ಲರೂ ನಾಲೆಡ್ಜ್ ಅನ್ನೋ ಕೋಟೆಯನ್ನ ಕಟ್ಟಿಕೊಂಡ್ರೆ ನಮ್ಗೆ ಯಾರು ಕೂಡ ಸದೆ ಬಡಿಯಕ್ಕಾಗುವುದಿಲ್ಲ. ನಾವು ಗಟ್ಟಿಯಾಗಿರ್ತೀವಿ, ಆತ್ಮವಿಶ್ವಾಸದಿಂದ ಇರ್ತೀವಿ ಅಂತ. ನಮ್ಮ ವೃತ್ತಿಯನ್ನು ಕೂಡ ರಕ್ಷಣೆ ಮಾಡ್ಕೋಬೇಕಾದ್ರೆ ನಮ್ಮಲ್ಲಿ ಆ ವೃತ್ತಿ ಪರತೆ ಮತ್ತು ಆ ಒಂದು ನಿಷ್ಠುರತೆ ಬಹಳ ಮುಖ್ಯವಾಗಿ ಬೇಕಾಗ್ತದೆ. ಇವತ್ತಿನ ಪತ್ರಕರ್ತರಲ್ಲಿ ನಾನೇನ್ ಕೇಳ್ಕೊಳ್ಳೋದಂದ್ರೆ, ದಯವಿಟ್ಟು ಓದೋ ಹವ್ಯಾಸವನ್ನ ಬೆಳೆಸ್ಕೊಳ್ಳಿ. ಅಧ್ಯಯನ ಮಾಡಿದಿರೋ ಪತ್ರಕರ್ತ, ಐ ವಿಲ್ ಟೆಲ್ ಯು, ನೀವು ಏನು ಮಾಡಿದ್ರು ವರದಿ ಮಾಡಬಹುದು ಅಷ್ಟೇ ವಿನ ನೀವು ಯು ನೆವರ್ ಗ್ರೋ ಆಸ್ ಎ ಜರ್ನಲಿಸ್ಟ್. If you want to grow as a journalist, you have to be a very good or an avid reader. ಅಧ್ಯಯನಶೀಲತೆ ಒಬ್ಬ ಪತ್ರಕರ್ತನಿಗೆ ಬಹಳ ದೊಡ್ಡ ಭೂಷಣ. ಯಾಕೆಂದ್ರೆ ಎ ಜರ್ನಲಿಸ್ಟ್, ನಾನು ಕಳೆದ ಮೀಟಿಂಗ್ ಸಭೆಯಲ್ಲೂ ಹೇಳ್ತಾರೆ, ಈಸ್ ಲೈಕ್ an IAS officer who is a generalist. He is not a specialist. A journalist is not a specialist. A journalist is a generalist like IAS officer. ನಿಮಗೆ ಎಲ್ಲದ್ರ ಬಗ್ಗೆಯೂ ಮಾಹಿತಿ ಇರಬೇಕು, ಆದರೆ ಯಾವುದ್ರ ಬಗ್ಗೆಯೂ ನೀವು ಪರಿಪಕ್ವತೆ ಇರೋದಿಲ್ಲ. ಬಟ್ ಎಲ್ಲ ಮಾಹಿತಿ ನಿಮ್ಮ ಹತ್ರ ಇರಬೇಕು ಅಂತಂದ್ರೆ ನಿಮಗೆ ಆ ಜ್ಞಾನ ವಿಸ್ತಾರ ಅನ್ನೋದು ಬಹಳ ಗಟ್ಟಿಯಾಗಿರ್ಬೇಕಾಗತ್ತೆ. ಸಾಕಷ್ಟು ವಿಚಾರಗಳನ್ನ ತಿಳ್ಕೋಬೇಕಾಗತ್ತೆ. ಇದ್ದಕ್ಕಿದ್ದಂಗೆ ಇವತ್ತು ಹವಾಗುಣದ ಬಗ್ಗೆ ಬರೀತೀರಿ, ನಾಳೆ ಯಾವುದೋ ಆಕ್ಸಿಡೆಂಟ್ ಬಗ್ಗೆ ಬರೀತೀರಿ, ನಾಡಿದ್ದು ಅಲ್ಲಿ ಯಾವುದೋ ದೌರ್ಜನ್ಯದ ಬಗ್ಗೆ ಬರೀತೀರಿ. ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಇರಬೇಕು ಅಂತಂದ್ರೆ ನಿಮ್ಮ ನಾಲೆಡ್ಜ್ ಅಂತ ಏನಿದೆ ಅದರ ಬೇಸ್ ಇದೆಯಲ್ಲ, ಅದರ ವಿಸ್ತಾರ ಬಹಳ ದೊಡ್ಡದಾಗಿರ್ಬೇಕು. ಈ ನಮ್ಮಲ್ಲಿ ಇತ್ತೀಚೆಗೆ ಹೆಂಗಾಗೋಗಿದೆ ಅಂದ್ರೆ, ಜ್ಞಾನ ಅನ್ನೋದು ಡೀಪ್ ಆಗಿರ್ಬೇಕಾ ವೈಡ್ ಆಗಿರ್ಬೇಕಾ ಅಂತ ಒಂದು ದೊಡ್ಡ ಚರ್ಚೆ. ನಮ್ಮ ಹಿಂದೆ ಎಲ್ಲ ಯಾವ್ದಾದ್ರು ಜ್ಞಾನ ಅಂತಂದ್ರೆ ಇಟ್ ಯೂಸ್ ಟು ಬಿ ವೆರಿ ಡೀಪ್. ನೌ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ವೈಡರ್. We are not worried about the depth of the knowledge, but we are worried about the width of the knowledge. ಜ್ಞಾನದ ವಿಸ್ತಾರ ಇವತ್ತು ಬಹಳ ಮುಖ್ಯ ಅನ್ಸುತ್ತೆ. ಯಾಕೆಂದ್ರೆ we live in such a competitive world where you are expected to know many things. ಒಂದು ಕಾಲದಲ್ಲಿ ಮಾಹಿತಿ ಕೈಗೆ ಸಿಗ್ತಾ ಇರಲಿಲ್ಲ, ನಾವು ಅದಕ್ಕೋಸ್ಕರ ಹುಡುಕಾಡ್ತಾ ಇದ್ದೋ, ನಾವು ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದೋ. ನಾವೆಲ್ಲ ಪತ್ರಿಕೆನಲ್ಲಿ ಬರಿಬೇಕಾದ್ರೆ ಅಮೆರಿಕ ಜರ್ನಲಿಸಮ್ನ ಸ್ಟಡಿ ಮಾಡ್ತಾ ಇದ್ದೋ. ಈ ಅಮೆರಿಕನ್ ಜರ್ನಲಿಸಮ್ ಸ್ಟಡಿ ಮಾಡಬೇಕಾದ್ರೆ ಅವ್ರು ಹೇಳೋರು, ನಮ್ಮ ದೇಶದಲ್ಲಿ ಒಂದೊಂದು ಗಂಟೆಗೆ ಒಂದೊಂದು ನ್ಯೂಸ್ ಪೇಪರ್ ಬರ್ತದೆ. ನಮ್ಮಲ್ಲಿ 24 ಗಂಟೆಗೆ ಒಂದು ನ್ಯೂಸ್ ಪೇಪರ್ ಬರ್ತಾ ಇತ್ತು. In those days, 30 years ago, in America, there used to be newspaper for every hour, every 3 hours, every 5 hours. That means
ವಾಟ್ ಈಸ್ ಟುಡೇಸ್ ನ್ಯೂಸ್ ಪೇಪರ್ ಈಸ್ ಟುಮಾರೋಸ್ ವೇಸ್ಟ್ ಪೇಪರ್ ಅಂತ ನಾವಿಲ್ಲಿ ಏನು ಹೇಳ್ತಾ ಇದ್ದೋ, ದಟ್ ಯೂಸ್ ಟು ಬಿ ವಾಟ್ ಈಸ್ ನ್ಯೂಸ್ 1 hour ago has become waste now. That is the level of the speed. That is the level of what is known as the reach the news has got ಅಂತ. ಸೊ ಈ ಒಂದು ಸುದ್ದಿಯನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ, ಅದರ ಒಂದು ವೇಗದ ಜೊತೆ ನಾವು ಹೋಗ್ಬೇಕು ಅಂತಂದ್ರೆ, ಪ್ರಾಯಶಃ ಸಮಾಜಕ್ಕೆ ಏನು ಮುಖ್ಯವಾಗಿದೆಯೋ, ಏನು ಕೊಡಬೇಕೋ ಅದರ ಸ್ವಾಸ್ಥ್ಯದ ಬಗ್ಗೆ ಕೂಡ ನಾವೆಲ್ಲ ಗಮನಿಸಬೇಕು. ಆ ಸ್ವಾಸ್ಥ್ಯದ ಬಗ್ಗೆ ಗಮನಿಸುವಾಗಲೇ ನಾವು ಹೇಳೋದೇನಪ್ಪ ಅಂದ್ರೆ, ನೀವೇನೇ ಸುದ್ದಿ ಬರೆಯೋಕ್ಕಿಂತ ಮುಂಚೆ ಜಸ್ಟ್ ಪಾಸ್, ಗಿವ್ ಎ ಪಾಸ್, ಥಿಂಕ್, ಅಪ್ಲೈ ಯುವರ್ ಮೈಂಡ್, ದೆನ್ ರೈಟ್. ದಿಸ್ ಅಪ್ಲಿಕೇಶನ್ ಆಫ್ ಮೈಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಎ ಜರ್ನಲಿಸ್ಟ್. ನಿಜ ಒಪ್ಕೋತೀನಿ, ಟೈಮ್ ಇಲ್ಲ, ವಿ ಆರ್ ರೇಸಿಂಗ್ ಅಗೇನ್ಸ್ಟ್ ದ ಟೈಮ್. ಅದಕ್ಕೆ ಜರ್ನಲಿಸಂ ಹೇಳ್ತಾರೆ. ವಾಟ್ ಈಸ್ ಜರ್ನಲಿಸಂ ಅಂದ್ರೆ, ಜರ್ನಲಿಸಂ ಇಸ್ ಅ ಲಿಟರೇಚರ್ ರಿಟನ್ ಇನ್ ಹರಿ ಅಂತ ಹೇಳ್ತೀವಿ. ಪತ್ರಿಕೋದ್ಯಮವು ಒಂದು ಸಾಹಿತ್ಯವೇ, ಆದ್ರೆ ಅವಸರದಲ್ಲಿ ಬರೆದ ಸಾಹಿತ್ಯವಂತೆ. ಸಾಹಿತಿಗಳಿಗೆ ಬಹಳ ಟೈಮ್ ಕೊಡ್ಬೇಕು ನೀವು. ಇದ್ದಕ್ಕಿದ್ದಂಗೆ ನೀವು ಬರೀರಿ ಅಂದ್ರೆ ಆಗೋದಿಲ್ಲ. ಆಶು ಕವಿತೆಗಳು ಬರೀಬಹುದೇನೋ, ಆದ್ರೆ ಸಾಹಿತ್ಯ ಹುಟ್ಟಬೇಕಾದ್ರೆ ಅದಕ್ಕೊಂದು ಹುಟ್ಟುವ ಸಮಯ ಅಂತ ಇರುತ್ತೆ. ಕವಿಗೆ ಅವನದೇ ಆದಂತ ಒಂದು ಸಮಯ ಅಂತ ಇರ್ತಾರೆ. ಕವಿತೆಗಳು ಅಷ್ಟು ಸುಲಭವಾಗಿ ಅದು ಬರೆಯಕ್ಕಾಗೋದಿಲ್ಲ, ಅದು ಹುಟ್ಟಬೇಕದು. ನಾನು ಬಹಳ ಸಂದರ್ಭ ಹೇಳ್ತೀನಿ, ಕವಿತೆ ಅನ್ನೋದು, ಪದ್ಯ ಅನ್ನೋದು ನೀವು ಎಲ್ಲೋ ಏನೋ ಇದ್ಕೊಂಡು 4 ಲೈನ್ ಗೀಚೋದಲ್ಲ, ಅದು ಸ್ವಾಭಾವಿಕವಾಗಿ ಸಹಜವಾಗಿ ಹುಟ್ಟಬೇಕು. ಹಾಗೆ ಸಾಹಿತ್ಯ ಕೂಡ ಅಥವಾ ಜರ್ನಲಿಸಮ್ ಅಲ್ಲಿ ನಾವೇನ್ ಕರಿತೇವೆ, ಇಟ್ ಈಸ್ ಆಲ್ಸೋ ಲಿಟರೇಚರ್ ಬಟ್ ರಿಟನ್ ಇನ್ ಹರಿ. ದಟ್ ಈಸ್ ವೈ ದ ಮೇಜರ್ ಡಿಕ್ಟಮ್ ಆಫ್ ಜರ್ನಲಿಸಮ್ ಇಸ್ ವೆನ್ ಯು ಆರ್ ಇನ್ ಡೌಟ್, ಏನ್ ಹೇಳ್ತೀವಿ ನಾವು, ವೆನ್ ಯು ಆರ್ ಇನ್ ಡೌಟ್ ಕಟ್ ಇಟ್ ಔಟ್ ಅಂತ ಹೇಳ್ತೀವಿ. ಇನ್ನು ಮುಂದೆ ಹೋಗಿ ಏನ್ ಹೇಳ್ತೀವಿ, ವೆನ್ ವಿ ಆರ್ ಇನ್ ಡೌಟ್ ಡಿಗ್ ಇಟ್ ಔಟ್. ದಿಸ್ ಡಿಗ್ಗಿಂಗ್ ಈಸ್ ನಥಿಂಗ್ ಬಟ್ ಸತ್ಯ ಶೋಧನೆ. ಸತ್ಯ ಶೋಧನೆ ಮಾಡ್ತಕ್ಕಂಥ ಜವಾಬ್ದಾರಿ ಮತ್ತು ಆ ಒಂದು ಸಾಮರ್ಥ್ಯ ಯಾರಿಗಪ್ಪ ಇದೆ ಅಂತಂದ್ರೆ, ಈ ಪತ್ರಕರ್ತರಿಗೆ ಮಾತ್ರ. ಮತ್ತೆ ಪತ್ರಕರ್ತರು ಮಾತ್ರ ಯಾವುದೇ ರೀತಿಯಾದಂತಹ ಪ್ರತಿಫಲಾಕ್ಷ ಇಲ್ಲದೆ ಸಮಾಜದ ಬಗ್ಗೆ ಮಾತಾಡೋಕೆ ಸಾಧ್ಯತೆ ಇರೋದು. ನನಗೆ ಇನ್ನೂ ನೆನಪಿದೆ, when I was a journalist, I have addressed 3 chief ministers as Mr. Chief Minister. ಆ ಧೈರ್ಯ ತಂದುಕೊಟ್ಟಿದ್ದ ನನಗೆ ಪತ್ರಿಕೋದ್ಯಮ. ನಾನು ಇವತ್ತು ಸಮಾಜದಲ್ಲಿ ಏನಾದರೂ ಬಹಳ ಧೈರ್ಯವಾಗಿ ಯಾರು ಎದುರಿಸ್ತೀನಿ ಅಂದ್ರೆ ಅದಕ್ಕೆ ತಂದು ಕೊಟ್ಟಿದ್ದು ನನಗೆ ಮೂಲವಾಗಿ ಅಂದರೆ ಪತ್ರಿಕೋದ್ಯಮ. ಯಾಕೆಂದ್ರೆ ಪತ್ರಿಕೋದ್ಯಮದಲ್ಲಿ ನಾವು ಅವ್ರ ಪ್ರಶ್ನೆ ಕೇಳ್ತೀವಿ, ಆ ಪ್ರಶ್ನೆಯಲ್ಲಿ ನನ್ನ ಸ್ವಾರ್ಥ ಇಲ್ಲ, ಸಮಾಜದ ಹಿತ ಇದೆ, ಸಮುದಾಯದ ಹಿತ ಇದೆ. ಆಮೇಲೆ ಪ್ರಶ್ನೆ ಮಾಡುವಾಗ ನನಗೊಂದು ಧೈರ್ಯ ಇದೆ, ಒಂದು ಆತ್ಮವಿಶ್ವಾಸ ಇರ್ತದೆ. ಸಿದ್ಧತೆ ಮಾಡ್ಕೊಂಡಾಗ ಪ್ರಶ್ನೆ ಕೇಳಿರ್ತೀವಿ, ಮುಖ್ಯಮಂತ್ರಿ ಪ್ರಶ್ನೆ ಮಾಡಬೇಕು ಅಂದ್ರೆ. ಸೊ ಐ ಹ್ಯಾಡ್ ದೋಸ್ 3 occasions, ಐ ಸ್ಟಿಲ್ ರಿಮೆಂಬರ್. ಇದು ಎಲ್ಲರಿಗೂ ಸಿಗೋಕೆ ಸಾಧ್ಯ ಇಲ್ಲ. ಸಮಾಜದ ಪರವಾಗಿ, ಸಮುದಾಯದ ಪರವಾಗಿ ಅಕ್ಷರಗಳನ್ನ ನೀವು ಬರೀಬೇಕಾದ್ರೆ ಅಲ್ಲಿ ನಿಮಗೆ ಸಮಾಜದ ಹಿತ ಇರುತ್ತೆ. ಅದಕ್ಕೆ ಹೇಳಿದ್ದು ಯಾರು, ನಿಮ್ಮ ಗೋಪಿಯವರು, ನಾವೆಲ್ಲ ಮನೆಗೆ ಮಾರಿ ಪರದೆಗೆ ಉಪಕಾರಿ ಅಂತ ಹೇಳಿ ಒಪ್ಕೊಂಡ್ಬಿಟ್ಟಿದೀವಲ್ಲ ನಾವು. ನಮ್ಮನ್ನು ನಂಬಿಕೊಂಡು ನಮ್ಮ ಹೆಂಡತಿ ಮಕ್ಕಳು ಬಂದ್ಬಿಟ್ಟಿದಾರಲ್ಲ. ನನ್ನ ಮಗನು ಕೂಡ ಇದೇ ಹಾಗೆ ಇದ್ದ. ನೀವು ಹೇಳಿದ್ರಲ್ಲ, ಕೆಲಸ ಕೊಡಲ್ಲ, ಇದು ಕೊಡಲ್ಲ, ಕೆಲಸ ಸಾಲ ಕೊಡಲ್ಲ ಅಂತ ಹೇಳಲ್ಲ. ನನ್ನ ಮಗನ ಮನೆ ಕೊಡಲಿಲ್ಲ, ಬಿಕಾಸ್ he was a journalist. My son was denied house for rent because he was a journalist. ನಿಮಗೆ ಸಂಬಳ ನೆಂಟು ಕೊಡ್ತಾರಾ ಅಂತ ಕೇಳಿದ್ರಂತೆ. ಆಮೇಲೆ ನೀವು ನಮಗೆ ತಿಂಗಳು ಸರಿಯಾಗಿ ಬಾಡಿಗೆ ಕಟ್ತೀರಾ? ನಮಗಿಂತ ನಮ್ಮ ಹೆಂಡತಿ ಮಕ್ಕಳಿಗೆ ಹೇಳಿದ್ರೆ ಅವರು ನಿಜವಾದ ಸಮಸ್ಯೆ ಏನು ಅಂತ ಹೇಳ್ತಾರೆ. ಒಬ್ಬ ಪತ್ರಕರ್ತ ಸಮಾಜದ ಹಿತವನ್ನ ಬಯಸಿಕೊಂಡು ಹೋದಾಗ ಅನೇಕ ಚಾಲೆಂಜಸ್ಗಳಿಗೆ ತನ್ನನ್ನು ತಾನು ತೊಡಗಿಸ್ಕೊತಾನೆ, ಅನೇಕ ಅಪಾಯಗಳಿಗೆ ತುತ್ತಾಗ್ತಾನೆ, ಅನೇಕ ರಿಸ್ಕ್ಗಳನ್ನ ತಗೋತಾನೆ. ಇದ್ರ ಬಗ್ಗೆ ನಾವು ನಮ್ಮ ಹೆಂಡತಿ ಮಕ್ಕಳಿಗೂ ಕೂಡ ಎಜುಕೇಟ್ ಮಾಡಬೇಕು. ಮೋಸ್ಟ್ ಆಫ್ ದ ಟೈಮ್ ವಿ ಕೀಪ್ ಅವರ್ ಫ್ಯಾಮಿಲಿ ಇನ್ ಡಾರ್ಕ್. ವಿ ನೆವರ್ ಬ್ರೀಫ್ ದೆಮ್ ಅಬೌಟ್ ದ ಚಾಲೆಂಜಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ಮೈ ಪ್ರೊಫೆಷನ್. ವಿ ನೆವರ್ ಇನ್ಫಾರ್ಮ್ ದೆಮ್ ಅಬೌಟ್ ದ ರಿಸ್ಕ್ಸ್ ದಟ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರೊಫೆಷನ್ ಇನ್ ವಿಚ್ ವಿ ಆರ್ ಡೂಯಿಂಗ್ ಅಂಡ್ ದ ಎಂಟೈರ್ ಫ್ಯಾಮಿಲಿ ಇಸ್ ಬೀಯಿಂಗ್ ಬ್ರಾಟ್ ಅಪ್. ಅದಕ್ಕಾಗಿ ನಮಗೆ ಈ ಸಮಾಜದಲ್ಲಿ, ಅದರಲ್ಲೂ ನಮ್ಮ ಕುಟುಂಬಗಳ ಒಂದು ಸಹಕಾರ ಬಹಳ ಮುಖ್ಯ ಅಂತ ಅನಿಸ್ಬಿಡುತ್ತೆ. ಕುಟುಂಬದ ಸಹಕಾರ ಇಲ್ಲದೆ ಹೋದ್ರೆ ಯಾರೂ ಕೂಡ ವೃತ್ತಿಯಲ್ಲಿ ನೆಮ್ಮದಿಯಾಗಿ ಹೆಸರನ್ನ ಮಾಡಲಿಕ್ಕೆ ಅಥವಾ ವೃತ್ತಿಯಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾನು ಇಲ್ಲಿ ಫಸ್ಟ್ ಬಂದಾಗ ನನಗೆ ಬಹಳ ಖುಷಿಯಾಗಿದೆ. ಏನಪ್ಪ ಅಂದ್ರೆ, ಒಂಥರ ಹಬ್ಬದ ವಾತಾವರಣ ಇತ್ತು. ಓಮ್ಲಿ ಫೀಲ್ ಆಗ್ತಾ ಇತ್ತು ನನಗೆ. ಏನೋ ನಮ್ಮ ಮನೇಲಿ ಏನೋ ಒಂದು ಸಂಭ್ರಮ, ಒಂದು ಸಡಗರ ಇದೆಯಲ್ಲ ಅಂತ. I thank all of you for making this as a celebration.
ಆ ದಿನಾಚರಣೆ ಸೆಲೆಬ್ರೇಷನ್ ಆಗ್ತದೆ. With all these hips and butts, with all these tensions, with all the push and pulls of life, we need to learn how to celebrate life. ಈ ಜೀವನವನ್ನ ಸಂಭ್ರಮಿಸುವುದನ್ನ ನಾವು ಕಲ್ತ್ಕೊಂಡ್ಬಿಡ್ಬೇಕು. ಅದು ನಮಗೆ ಕರಗತವಾಗ್ಬಿಡ್ಬೇಕು. ಆ ಕಲೆ ಕರಗತವಾದಾಗ ಮಾತ್ರ ಎಲ್ಲವನ್ನೂ ಕೂಡ ನಿಭಾಯಿಸತಕ್ಕಂತ ಶಕ್ತಿ ನಮಗೆ ಬರುತ್ತೆ. ಪತ್ರಿಕಾ ದಿನಾಚರಣೆಯಲ್ಲಿ ನಾವೆಲ್ಲರೂ ಇಷ್ಟೊಂದು ಖುಷಿಯಾಗಿ ಸಂಭ್ರಮದಲ್ಲಿ ಇದ್ದೀವಿ ಅಂತಂದ್ರೆ ಅದಕ್ಕೆ ನಮಗೆ ನಮ್ಮ ಕುಟುಂಬ, ನಿಮಗೆ ನಿಮ್ಮ ಕುಟುಂಬ ಕೊಟ್ಟಿರ್ತಕ್ಕಂಥ ಬಹಳ ದೊಡ್ಡ ಮಾರಲ್ ಸಪೋರ್ಟ್. And we have to remain very grateful to our better offs as well as our kith and kins in the family. ಇಲ್ಲ ಅಂತಂದ್ರೆ ಸಾರ್ವಜನಿಕವಾಗಿ ಈ ಮಟ್ಟದಲ್ಲಿ ನಾವು ನೀವೆಲ್ಲರೂ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವುದೇ ಇಲ್ಲ.